ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಳವಳ್ಳಿ ಸೂರಿ. ಪಾರ್ವ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವಾಗ ಮಳವಳ್ಳಿ ಪಟ್ಟಣದ ಪ್ರತಿಷ್ಠಿತ NS ಬಡಾವಣೆಯ 3ನೇ ವಾರ್ಡಲ್ಲಿದ್ದೀನಿ ಸ್ನೇಹಿತರೆ. ಇಲ್ಲೊಂದು ಮೋರಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಮರನ ತೆಗೆದಾಕಿ ಮೋರಿ ಮಾಡಿದ್ರೆ ಆ ಮೋರಿ ದೀರ್ಘಕಾಲ ಬಾಳ್ಕೆ ಬರುವಂತ ಸಾಧ್ಯತೆ ಇರ್ತಿತ್ತು. ಮತ್ತೆ ಭವಿಷ್ಯದಲ್ಲಿ ಮೋರಿ ಕಟ್ಕೊಂಡು ಇಲ್ಲಿ ನೀರು ಮುಂದೆ ಹೋಗದೆ ಇರುವಂತ ಸಂದರ್ಭ ಬರ್ದೇನೆ ಅದನ್ನ ಅವಾಯ್ಡ್ ಮಾಡ್ಬೋದಿತ್ತು. ಆದ್ರೆ ಇವರು ಅದೇ ರೀತಿ ಒಂದು ಮೋರಿನ ಕಟ್ತಾ ಇದ್ರಲ್ಲ, ಭವಿಷ್ಯದಲ್ಲಿ ಈ ಮರ ಇರೋ ಕಾರಣಕ್ಕೋಸ್ಕರ ಈ ಒಂದು ಮೋರಿ ನೀರನ್ನ ಕಂಜೆಷನ್ ಆಗೋ ಸಾಧ್ಯತೆ ಇರುತ್ತೆ. ನೋಡಿ, ಈ ರೀತಿ ಒಂದು ಮರನ ಉಳಿಸ್ಬೇಕು ಅನ್ನೋ ಉದ್ದೇಶ ಒಳ್ಳೇದೇ ನಿಜ. ಆದ್ರೆ ಭವಿಷ್ಯದಲ್ಲಿ ನೀರು ಸರಾಗವಾಗಿ ಹರಿದೋಗ್ಬೇಕು ಅಂತಂದ್ರೆ ಈ ಒಂದು ಮರನ ಸರಿಸಿ, ಈಗ ಯಾಕೆಂದ್ರೆ ಇದು ಒಂದು ಟೀಕ್ ಮರ, ಈ ಮರನ ಬುಡಸಮೇತ ಕಿತ್ತು ಪಕ್ಕಕ್ಕೂ ನೆಡುವಂತ ತಂತ್ರಜ್ಞಾನ ಇದೆ, ಅದನ್ನು ಬಳಸ್ಕೊಳ್ಬೋದಿತ್ತು. ಆದ್ರೆ ಈ ಮರಕ್ಕೂ ಕೂಡ ಸಿಮೆಂಟ್ ಎಲ್ಲ ಹಾಕೋದ್ರಿಂದ ಈ ಮರ ಸಾಯುವಂತ ಸಾಧ್ಯತೆಗಳು ಇರ್ಬೋದೇನೋ ಗೊತ್ತಿಲ್ಲ. ಸ್ನೇಹಿತರೆ ಬನ್ನಿ, ಈ ವಿಚಾರವಾಗಿ ಇದೇ ವಾರ್ಡ್ನ ಶ್ರೀಯುತ ಗುರುಸಿದ್ದೇನವ್ರನ್ನ ಮಾತಾಡ್ಸ್ಲಿಕ್ಕೆ ಬಂದಿದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಏನು ಒಂದು ಈ ಕಾಮಗಾರಿ ಬಗ್ಗೆ ನೀವು ಕಾಂಟ್ರಾಕ್ಟರ್ಗೆ ಒಂದು ಮನವರಿಕೆ ಮಾಡ್ಕೊಡ್ಲಿಲ್ವಾ? ಸರ್, ಕಾಂಟ್ರಾಕ್ಟರ್ಗೂ ಹೇಳ್ದು ಹಿಂಗೆ ಮೋರಿ ಮಧ್ಯ ಮರ ಇದೆ, ಅದನ್ನ ತೆರವು ಮಾಡ್ಬಿಟ್ಟು ಕೆಲಸ ಮಾಡಿ. ಮುಂದಿನ ದಿನಗಳಲ್ಲಿ ಇದು ಮೋರಿ ಬ್ಲಾಕ್ ಆದ್ರೆ ಪೂರ್ತಿ ತೊಂದರೆ ಆಗುತ್ತೆ, ವೇಸ್ಟ್ ಆಗುತ್ತೆ ಕಾಮಗಾರಿ ಅಂತಾನು ಹೇಳಿದೆ. ಅದಕ್ಕೆ ಅವರು ಇಂಜಿನಿಯರ್ ಕೇಳಿ ಅಂದ್ರು. ಇಂಜಿನಿಯರು ಬಂದು ತೋರಿಸ್ದೆ, ಕರ್ಕೊಬಂದು. ಇಂಜಿನಿಯರು ಅದೇ ತರ ಮರ ತೆಗಿಯೋಕ್ಕೆ ನಮ್ಗೆ ಪರ್ಮಿಷನ್ ಇಲ್ಲ, ಟೀಕ್ ಮರ ಇದು, ಅದರಿಂದ ಪರ್ಮಿಷನ್ ಇಲ್ಲ, ನೀರು ಸೈಡಲ್ಲಿ ಹೋಗುವಂಗೆ ಸ್ವಲ್ಪ ಮಾಡಿದೀವಿ ಅಂತಾರೆ. ಮುಂದಿನ ದಿನಗಳಲ್ಲಿ 1 ವರ್ಷ 2 ವರ್ಷ ಆದ ನಂತರ ಅದು ದಪ್ಪ ಆಗುತ್ತೆ. ಆಗ ಪೂರ್ತಿ ಮರ ಇದು ಮೋರಿ ಬ್ಲ್ಯಾಕ್ ಆಯ್ತೆ, ಆಗ ಕಾಮಗಾರಿ ಎಲ್ಲ ವೇಸ್ಟ್ ಆಗುತ್ತೆ ಇದು. ಅದರಿಂದ ದಯವಿಟ್ಟು ಆ ಮರ ತೆರವು ಮಾಡಿಸ್ಬಿಟ್ಟು ನಂತರ ಅದು ಕಾಮಗಾರಿ ಮಾಡಬೇಕಿತ್ತು ಅವರು. ಇದು ಸಾರ್ವಜನಿಕ ಹಣ ಪೋಲಾಗೋ ನಿಟ್ಟಿನಲ್ಲಿ ತುಂಬಾ ಇದಾಯ್ತೆ ಅದು. ಓಕೆ, ಧನ್ಯವಾದ ಸರ್. ಧನ್ಯವಾದ ಸರ್. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.